ಸಿನಿಮಾ ಶುರು ಆಗೋದು ಒಂದು ಮನೆ ಬೆಂಕಿಗೆ ಆಹುತಿ ಆಗ್ತಿರೋ ಫ್ಲ್ಯಾಶ್ ಬ್ಯಾಕ್ ಸೀನ್ನಿಂದ. ಹೊರಗೊಬ್ಳು ಚಿಕ್ಕ ಹುಡುಗಿ ಕಾಣ್ತಾಳೆ. ಈ ಬೆಂಕಿ ಯಾರು ಹಚ್ಚಿದ್ದು, ಈ ಪುಟ್ಟ ಹುಡುಗಿ ಯಾರು ಅಂತ ತಿಳ್ಕೊಬೇಕಾದ್ರೆ ನೀವು ಈ ಕಥೆಯ ಕೊನೆಯವರೆಗೂ ಕಾಯಬೇಕು. ಈಗ ಸ್ಟೋರಿ ಪ್ರೆಸೆಂಟ್ಗೆ ಶಿಫ್ಟ್ ಆಗುತ್ತೆ. ಪಾಲಿ ಅನ್ನೋ ಒಬ್ಳು ಯಂಗ್ ವುಮೆನ್ ಅಪಾರ್ಟ್ಮೆಂಟ್ನ ಹೈ ರೆಂಟ್ ಅಫೋರ್ಡ್ ಮಾಡೋಕ್ಕಾಗ್ತಿಲ್ಲ ಅಂತ ಅಟರ್ನಿ ಕೇಟ್ಲಿನ್ ಹತ್ರ ಬರ್ತಾಳೆ. ಕೇಟ್ಲಿನ್ ಒಬ್ಳು ಸಕ್ಸಸ್ಫುಲ್ ವುಮೆನ್, ಪ್ರೊಫೆಷನಲ್ ಮತ್ತು ಫ್ಯಾಮಿಲಿ ಲೈಫ್ ಎರಡನ್ನೂ ವೆಲ್ ಬ್ಯಾಲೆನ್ಸ್ ಮಾಡ್ತಾಳೆ. ಆ ಸಮಯದಲ್ಲಿ ಅವಳು ಪ್ರೆಗ್ನೆಂಟ್ ಕೂಡ ಆಗಿದ್ದಾಳೆ. ಅದು ನೋಟಿಸ್ ಮಾಡಿದ ಪಾಲಿ, ಪ್ರೆಗ್ನೆಂಟ್ ಆಗಿದ್ರೂ ಕೂಡ ಇನ್ನೂ ವರ್ಕ್ ಮಾಡ್ತಿದ್ಯಾ ಅಂತ ಕೇಳಿದಾಗ ಕೇಟ್ಲಿನ್ ಮ್ಯಾನೇಜ್ ಆಗುತ್ತೆ ಅಂತ ಹೇಳ್ತಾಳೆ. ಹೀಗೆ ಮಾತಾಡ್ತಾ ಪಾಲಿ ತನಗೆ ಚೈಲ್ಡ್ ಕೇರ್ನ ಎಕ್ಸ್ಪೀರಿಯನ್ಸ್ ಇದೆ, ಮೊದಲು ನ್ಯಾನಿಯ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಆ ದಿನ ಮನೆಗೆ ಹೋಗ್ತಿರುವಾಗ ಕೇಟ್ಲಿನ್ಗೆ ಸಡನ್ಲಿ ಲೇಬರ್ ಶುರು ಆಗುತ್ತೆ. ಆಮೇಲೆ ಸ್ಟೋರಿ ಮುಂದಕ್ಕೆ ಜಂಪ್ ಆಗುತ್ತೆ. ಈಗ ಕೇಟ್ಲಿನ್ಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ, ದೊಡ್ಡೋಳು ಎಮ್ಮಾ ಮತ್ತು ಚಿಕ್ಕವಳು ಜೋಸಿ. ಎಲ್ಲವನ್ನು ಮ್ಯಾನೇಜ್ ಮಾಡೋದು ಚಾಲೆಂಜಿಂಗ್ ಆಗಿದ್ರೂ ಅವಳು ಹೇಗೋ ಮ್ಯಾನೇಜ್ ಮಾಡ್ತಿದ್ದಾಳೆ. ಒಂದಿನ ಫ್ಯಾಮಿಲಿ ಫಾರ್ಮರ್ಸ್ ಮಾರ್ಕೆಟ್ಗೆ ಹೋಗೋಕ್ಕೆ ರೆಡಿ ಆಗ್ತಿರುವಾಗ ಜೋಸಿ ಸ್ಟ್ರೋಲರ್ ಆಕ್ಸಿಡೆಂಟ್ಲಿ ರೋಡ್ ಮೇಲೆ ಹೋಗಿ ಒಂದು ಫಾಸ್ಟಾಗಿ ಬರ್ತಿದ್ದ ಕಾರ್ ಹತ್ರ ನಿಲ್ಲುತ್ತೆ. ಒಳಗಿದ್ದ ಹೆಂಗಸು ಕೇಟ್ಲಿನ್ನ ಮಗುವನ್ನ ಸರಿಗೆ ನೋಡ್ಕೊಳ್ಳೋಕೆ ಆಗಲ್ವಾ ಅಂತ ಬ್ಲೇಮ್ ಮಾಡ್ತಾಳೆ. ಕೇಟ್ಲಿನ್ ಕೂಡ ಇಷ್ಟು ಫಾಸ್ಟ್ ಡ್ರೈವ್ ಮಾಡೋದು ಎಷ್ಟು ಡೇಂಜರಸ್ ಅಂತ ಹೇಳ್ತಾಳೆ. ಆ ಸಮಯದಲ್ಲಿ ಗಂಡ್ ಮಿಗ್ವೆಲ್ ಬರ್ತಾನೆ. ಕೇಟ್ಲಿನ್ ಸ್ಟಾಪ್ ಸೈನ್ ಹಾಕಬೇಕು ಅಂತ ಸಜೆಸ್ಟ್ ಮಾಡ್ತಾಳೆ. ಆದರೆ ಮಿಗ್ವೆಲ್ ನಗ್ತಾ, ಇದು ಲಾಸ್ ಆಂಜಲಸ್, ಇಲ್ಲಿ ಯಾರೂ ನಿಲ್ಲಲ್ಲ ಅಂತ ಹೇಳ್ತಾನೆ. ಫಾರ್ಮರ್ಸ್ ಮಾರ್ಕೆಟ್ನಲ್ಲಿ ಕೇಟ್ಲಿನ್ಗೆ ಇದ್ದಕ್ಕಿದ್ದಂತೆ ಪಾಲಿ ಸಿಗ್ತಾಳೆ. ಮತ್ತೆ ಅವ್ರು ಮೊದಲು ಭೇಟಿಯಾಗಿದ್ದು ನೆನಪಿಸ್ತಾಳೆ. ಆಮೇಲೆ ಕೇಟ್ಲಿನ್ ಎಮ್ಮಾಲ್ ಜೊತೆ ಸ್ಟ್ರಗಲ್ ಮಾಡ್ತಿರೋದು ನೋಡಿ, ನಿಮ್ಗೇನಾದರೂ ಬೇಬಿ ಸಿಟ್ ಅವಶ್ಯಕತೆ ಇದ್ರೆ ಹೇಳಿ, ಮಾಡ್ತೀನಿ ಅಂತ ಹೇಳ್ತಾಳೆ. ಪಾಲಿ ಹೊರಟ ಮೇಲೆ ಕೇಟ್ಲಿನ್ ನ್ಯಾನಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಮಿಗೆಲ್ ಜೊತೆ ಮಾತಾಡ್ತಾಳೆ. ಆಮೇಲೆ ಇಬ್ಬರೂ ಒಪ್ಕೊಳ್ತಾರೆ. ಆದರೆ ಕೇಟ್ಲಿನ್ ತಕ್ಷಣ ಪಾಲಿನ ಹೈರ್ ಮಾಡಲ್ಲ. ಮೊದಲು ಅವ್ರ ರೆಫರೆನ್ಸ್ ರೊಜಾನಾ ಹತ್ರ ಅವ್ರ ಬಗ್ಗೆ ಚೆಕ್ ಮಾಡ್ತಾಳೆ. ರೊಜಾನಾ ಪಾಲಿ ಚೈಲ್ಡ್ ಕೇರ್ ಸ್ಕಿಲ್ಸನ್ನು ತುಂಬ ಚೆನ್ನಾಗಿ ಹೊಗಳ್ತಾಳೆ. ಇದರಿಂದ ಕೇಟ್ಲಿನ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಮರುದಿನ ಕೇಟ್ಲಿನ್ ಮನೆಗೆ ಪಾಲಿನ ಕರೆದು ಹೈರ್ ಮಾಡ್ತಾಳೆ. ಆಮೇಲೆ ಮಕ್ಕಳಿಗೆ ಶುಗರ್ ಕೊಡಬೇಡ, ಜೋಸಿಗೆ ಬೇಬಿ ಫಾರ್ಮುಲಾ ಕೊಡಬೇಡ, ಯಾಕಂದರೆ ಅದರಲ್ಲಿ ಶುಗರ್ ಇದೆ ಅಂತ ರೂಲ್ಸ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾಳೆ. ಪಾಲಿ ಎಲ್ಲ ರೂಲ್ಸ್ ಕೇರ್ಫುಲಿ ಕೇಳಿ ತನಗೆ ಈ ಕೆಲಸ ತುಂಬ ಇಷ್ಟ ಅಂತ ಹೇಳ್ತಾಳೆ. ಈ ಸಮಯದಲ್ಲಿ ಕೇಟ್ಲಿನ್ ಮೆಡಿಕೇಶನ್ ತಗೊಳ್ತಿದ್ದಾಳೆ ಅಂತ ಕೂಡ ನಮ್ಗೆ ತಿಳಿಯುತ್ತೆ. ಮರುದಿನ ಕೇಟ್ಲಿನ್ ಆಫೀಸ್ಗೆ ಹೋದಾಗ ಪಾಲಿ ಮನೆಯಲ್ಲಿ ಮಕ್ಕಳ ಜೊತೆ ಇರ್ತಾಳೆ. ಆ ಸಂಜೆ ಕೇಟ್ಲಿನ್ ಪಾಲಿಯನ್ನು ಡಿನ್ನರ್ಗಿರಕ್ಕೆ ಇನ್ವೈಟ್ ಮಾಡ್ತಾಳೆ. ದಿನ ಕಳೆದ ಹಾಗೆ ಪಾಲಿ ಫ್ಯಾಮಿಲಿ ಜೊತೆ, ಅದರಲ್ಲೂ ಮಕ್ಕಳ ಜೊತೆ ತುಂಬ ಕ್ಲೋಸ್ ಆಗ್ತಾಳೆ. ಒಂದು ರಾತ್ರಿ ಡಿನ್ನರ್ ನಂತರ ಎಮ್ಮಾ ಕೂಗೋಕ್ಕೆ ಶುರು ಮಾಡಿ ತುಂಬ ಹಠ ಮಾಡ್ತಾಳೆ. ಕೇಟ್ಲಿನ್ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಪಾಲಿ ಸದ್ಯಕ್ಕೀಗ ಅವ್ಳಿಗೆ ಸ್ವಲ್ಪ ಸ್ಪೇಸ್ ಕೊಡುವಂತ ಎಮ್ಮಾಗೆ ಸಜೆಸ್ಟ್ ಮಾಡ್ತಾಳೆ. ಆಮೇಲೆ ಕೇಟ್ಲಿನ್ ಎಮ್ಮಾ ಬಿಹೇವಿಯರ್ ಬಗ್ಗೆ ಓಪನ್ ಅಪ್ ಆಗ್ತಾಳೆ. ನಾನು ಅವಳನ್ನು ಜಡ್ಜ್ ಮಾಡ್ತಿದ್ದೀನಿ ಮತ್ತು ಅವಳನ್ನು ಕಂಟ್ರೋಲ್ ಮಾಡ್ತಿದ್ದೀನಿ ಅಂತ ಅವಳು ಫೀಲ್ ಆಗ್ತಿದ್ದಾಳೆ. ಆದರೆ ತನ್ನ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು ಅಂತ ಮಾತ್ರ ಬಯಸ್ತೀನಿ ಅಂತ ಹೇಳ್ತಾಳೆ. ಹೀಗೆ ಮಾತಾಡ್ತಿರುವಾಗ ನನಗೆ ಹುಡುಗಿರ ಮೇಲೆ ಅಟ್ರಾಕ್ಷನ್ ಇದೆ ಮತ್ತು ಒಬ್ಳು ಗರ್ಲ್ ಫ್ರೆಂಡ್ ಕೂಡ ಇದ್ದಾಳೆ ಅಂತ ಪಾಲಿ ರಿವೀಲ್ ಮಾಡ್ತಾಳೆ. ಕೇಟ್ಲಿನ್ ಕೂಡ ನಾನು ಒಂದು ಕಾಲದಲ್ಲಿ ಒಬ್ಳು ಹುಡುಗಿನ ಡೇಟ್ ಮಾಡಿದ್ದೆ ಅಂತ ತನ್ನ ಒಂದು ಪರ್ಸ್ನಲ್ ಟ್ರೂತ್ನ ಶೇರ್ ಮಾಡ್ಕೋತಾಳೆ. ಆ ಸಂಜೆ ಕೇಟ್ಲಿನ್ ಪಾಲಿಗೆ ಒಂದು ನ್ಯೂ ಡ್ರೆಸ್ ಕೊಡ್ತಾಳೆ. ಆದರೆ ಆ ರಾತ್ರಿ ಪಾಲಿ ಕೇಟ್ಲಿನ್ ಮತ್ತು ಮಿಗೆಲ್ ಅವ್ರ ಬೆಡ್ರೂಮ್ ಹೊರಗಿನಿಂದ ನೋಡ್ತಾಳೆ. ಮಿಗೆಲ್ ಕೇಟ್ಲಿನ್ ಹತ್ರ ಹೋಗೋಕ್ಕೆ ಟ್ರೈ ಮಾಡ್ತಾನೆ, ಆದರೆ ಅವಳು ಮೂಡ್ ಇಲ್ಲ ಅಂತ ಅವಾಯ್ಡ್ ಮಾಡ್ತಾಳೆ. ಮರುದಿನ ಕೇಟ್ಲಿನ್ ಮತ್ತು ಮಿಗೆಲ್ ಇಬ್ಬರಿಗೂ ವರ್ಕ್ ಇದೆ, ಆದರೆ ಎಮ್ಮಾಗೆ ಬಾಸ್ಕೆಟ್ಬಾಲ್ ಪ್ರಾಕ್ಟೀಸ್ಗೆ ಹೋಗಬೇಕು. ಮಿಗೆಲ್ ಪಾಲಿನೇ ಕರ್ಕೊಂಡು ಹೋಗಲಿ ಅಂತ ಸಜೆಸ್ಟ್ ಮಾಡ್ತಾನೆ. ಕೇಟ್ಲಿನ್ ಕೂಡ ಒಪ್ಕೋತಾಳೆ. ಪಾಲಿ ಎಮ್ಮಾ ಮತ್ತು ಪುಟ್ಟು ಜೋಸಿನ ಪಾರ್ಕ್ಗೆ ಕರ್ಕೊಂಡು ಹೋಗಿ ಸೀಕ್ರೆಟ್ ಆಗಿ ಕಪ್ ಕೇಕ್ಸ್ ಅನ್ನು ಕೊಡ್ತಾಳೆ. ಎಮ್ಮಾ ಖುಷಿ ಆಗ್ತಾಳೆ, ಆದರೆ ಪಾಲಿ ಅವಳಿಗೆ ಅಮ್ಮನಿಗೆ ಹೇಳಬೇಡ ಅಂತ ಹೇಳ್ತಾಳೆ. ಕೇಟ್ಲಿನ್ ಕ್ಲಿಯರ್ಲಿ ಶುಗರ್ ಬ್ಯಾನ್ ಮಾಡಿದ್ರೂ ಪಾಲಿ ಜೋಸಿಗೆ ಕೂಡ ಕಪ್ ಕೇಕ್ ಕೊಡ್ತಾಳೆ. ಎಮ್ಮಾಗೆ ಇದು ಸ್ಟ್ರೇಂಜ್ ಅನಿಸುತ್ತೆ. ಆಮೇಲೆ ಪಾಲಿ ಎಮ್ಮಾಗೆ, ನನ್ನಮ್ಮ ಒಳ್ಳೆ ಕಪ್ ಕೇಕ್ಸ್ ಬೇಕ್ ಮಾಡ್ತಿದ್ಲು, ಆದರೆ ಈಗ ಅವರಿಲ್ಲ. ಮತ್ತೆ ನಾನು ಬೆಳೆದ ಜಾಗದಲ್ಲಿ ಬರೀ ಟುನಾ ಫಿಶ್ ಇತ್ತು, ಪ್ರತಿದಿನ ಸ್ಟ್ರೇ ಕ್ಯಾಟ್ ಥರ ಅದನ್ನೇ ತಿಂತಿದ್ದೆ ಅಂತ ತನ್ನ ಕಷ್ಟದ ದಿನಗಳನ್ನ ಶೇರ್ ಮಾಡ್ಕೋತಾಳೆ. ಆಮೇಲೆ ಎಮ್ಮಾಗೆ ಕೆಲವು ಹ್ಯಾಂಡ್ ಸಿಗ್ನಲ್ಸ್ಗಳನ್ನ ಕಲಿಸ್ತಾರೆ. ದಿನಗಳು ಕಳೆದ ಹಾಗೆ ಪಾಲಿ ಮಿಗೆಲ್ನ ಕೂಡ ಅಟ್ರ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಒಂದಿನ ಕೇಟ್ಲಿನ್ಸ್ ಫ್ರೆಂಡ್ಸ್ ಬರ್ತಾರೆ ಅಂತ ಖುದ್ದು ಡಿನ್ನರ್ ಕುಕ್ ಮಾಡ್ತಾಳೆ. ಅವಳು ಕುಕ್ ಮಾಡ್ತಿರುವಾಗ ಪಾಲಿ ಯಾರಿಗೂ ತಿಳಿಯದ ಹಾಗೆ ಆ ಊಟಕ್ಕೆ ಏನನ್ನೋ ಮಿಕ್ಸ್ ಮಾಡ್ತಾಳೆ. ಆ ಸಂಜೆ ಫ್ರೆಂಡ್ಸ್ ಸ್ಟುವರ್ಟ್ ಮತ್ತು ಬೆಥನಿ ಬರ್ತಾರೆ. ಸ್ಟುವರ್ಟ್ ಪಾಲಿ ಹತ್ರ ಮಾತಾಡುವಾಗ ಅವಳು ಲಾಸ್ ಆಂಜಲಸ್ನಲ್ಲಿ ಅಫೋರ್ಡ್ ಮಾಡೋಕ್ಕಾಗಲ್ಲ, ಅದಕ್ಕೆ ಸಿಟಿ ಹೊರಗಿದ್ದಾಳೆ ಅಂತ ತಿಳಿಯುತ್ತೆ. ಆಮೇಲೆ ಪಾಲಿ ಬಿಟ್ಟು ಎಲ್ಲರೂ ಸಿಕ್ಕಾಗ್ತಾರೆ. ಜೋಸಿಯನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕಾಗ್ತೆ.
ಕೇಟ್ಲಿನ್ ತುಂಬ ಅಪ್ಸೆಟ್ ಆಗಿ ತಾನು ಮಾಡಿದ ಅಡುಗೆಯಿಂದ ಹೀಗಾಯ್ತು, ನಾನು ಒಳ್ಳೆ ತಾಯಿ ಅಲ್ಲ ಅಂತ ತನ್ನನ್ನು ಬ್ಲೇಮ್ ಮಾಡ್ಕೊಳ್ತಾಳೆ. ಪಾಲಿ ಅವಳನ್ನು ಕಂಫರ್ಟ್ ಮಾಡಿ ಧೈರ್ಯವಾಗಿರು ಅಂತ ಹೇಳ್ತಾಳೆ. ಫ್ಯಾಮಿಲಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ ನಂತರ ಕೇಟ್ಲಿನ್ ಪಾಲಿ ಸಿಟಿಯಿಂದ ತುಂಬ ದೂರ ಇದ್ದಾಳೆ. ಜರ್ನಿ ಮಾಡೋದ್ರಲ್ಲೇ ಟೈಮ್ ಆಗುತ್ತೆ, ಅದಕ್ಕೆ ನಮ್ಮ ಗೆಸ್ಟ್ ಹೌಸ್ನಲ್ಲಿರಲಿ ಅಂತ ಸಜೆಸ್ಟ್ ಮಾಡ್ತಾಳೆ. ಮಿಗೆಲ್ ಕೂಡ ಒಪ್ಕೋತಾನೆ. ಮರುದಿನ ಪಾಲಿ ಬಿಲಾಂಗಿಂಗ್ಸ್ ತೊಗೊಂಡು ಬಂದು ಗೆಸ್ಟ್ ರೂಮ್ಗೆ ಶಿಫ್ಟ್ ಆಗ್ತಾಳೆ. ಅವಳು ಬೇಕಾದ ಎಲ್ಲವೂ ಆ ರೂಮ್ನಲ್ಲಿರುತ್ತೆ. ಖುಷಿಯಿಂದ ಪಾಲಿ ಥ್ಯಾಂಕ್ಸ್ ಹೇಳ್ತಾರೆ. ಆಮೇಲೆ ನಿಧಾನವಾಗಿ ಪಾಲಿಯ ಕೆಟ್ಟ ರೂಪ ಹೊರಗೆ ಬರೋಕ್ಕೆ ಶುರು ಆಗುತ್ತೆ. ಒಂದಿನ ಫ್ಯಾಮಿಲಿ ಹೊರಗೆ ಹೋಗಿ ಜೋಸಿ ಅವಳ ಹತ್ರ ಇದ್ದಾಗ ಮಗು ಅಳ್ತಿರುವಾಗ ಪಾಲಿ ಅವಳನ್ನು ನೆಲದ ಮೇಲೆ ಬಿಟ್ಟು ಹೋಗ್ತಾಳೆ. ಅವಳು ನಿಜವಾದ ಕೇರಿಂಗ್ ನ್ಯಾನಿ ಅಲ್ಲ, ಇನ್ನೇನೋ ಡಾರ್ಕರ್ ಇಂಟೆನ್ಷನ್ ಇದೆ ಅಂತ ಕ್ಲಿಯರ್ ಆಗಿ ಕಾಣುತ್ತೆ. ಒಂದಿನ ಕೇಟ್ಲಿನ್ ಸ್ವಿಮ್ ಮಾಡ್ತಿರುವಾಗ ಪಾಲಿ ಅವಳ ಹತ್ರ ಬರ್ತಾಳೆ. ಕೇಟ್ಲಿನ್ ಶೋಲ್ಡರ್ ಪೇನ್ ಬಗ್ಗೆ ಮೆನ್ಷನ್ ಮಾಡಿದ್ರೆ ಪಾಲಿ ಮಸಾಜ್ ಮಾಡಿ ಪೇನ್ ಕಡಿಮೆ ಮಾಡ್ತಾಳೆ. ಕೇಟ್ಲಿನ್ಗೆ ಇಂಪ್ರೆಸ್ ಆಗುತ್ತೆ. ಇನ್ನೊಂದಿನ ಕೇಟ್ಲಿನ್ ಪಾಲಿ ಕೌಚ್ನಲ್ಲಿ ಮಲಗಿರೋದನ್ನ ನೋಡಿ ಅವಳ ಮೇಲೆ ಸೆಲ್ತಾ ಉಂಟಾಗಿ ಅವಳ ಹತ್ರ ಕೂರ್ತಾಳೆ. ಆದರೆ ಪಾಲಿ ಒಂದು ಸ್ಟ್ರೇಂಜ್ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾಳೆ. ಕೇಟ್ಲಿನ್ಗೆ ಅನ್ಸೆಟಲ್ಡ್ ಫೀಲ್ ಆಗುತ್ತೆ. ಆಮೇಲೆ ಕಿಚನ್ನಲ್ಲಿ ಕೇಟ್ಲಿನ್ ಟ್ರ್ಯಾಶ್ನಲ್ಲಿ ಎಂಟಿ ಬೇಬಿ ಫಾರ್ಮುಲಾ ಬಾಟಲ್ ಕಾಣ್ತಾಳೆ. ಆಮೇಲೆ ಪಾಲಿನ ಇದ್ರ ಬಗ್ಗೆ ಕೇಳಿದಾಗ ನ್ಯಾಚುರಲ್ ಮಿಲ್ಕ್ ಕೊಡೋದು ಕಷ್ಟ ಆಗ್ತಿತ್ತು, ಅದಕ್ಕೆ ಫಾರ್ಮುಲಾ ಯೂಸ್ ಮಾಡಿದೆ ಅಂತ ಒಪ್ಕೋತಾರೆ. ಕೇಟ್ಲಿನ್ ನಾನು ಹೇಳಿದ ರೂಲ್ಸ್ ಮರ್ತೋದ್ಯಾ ಅಂತ ಕೇಳಿದಾಗ ಪಾಲಿ ಸಾರಿ ಕೇಳ್ತಾಳೆ. ಅದೇ ಸಮಯದಲ್ಲಿ ಎಮ್ಮಾ ಬಂದು ಅಮ್ಮ ಅವ್ರ ಪ್ಲೇ ಟೈಮನ್ನು ಸ್ಪಾಯ್ಲ್ ಮಾಡ್ತಿದ್ದಾಳೆ ಅಂತ ಆಕ್ಯುಸೇಷನ್ ಮಾಡ್ತಾಳೆ. ಕೇಟ್ಲಿನ್ ಅಪ್ಸೆಟ್ ಆಗಿ ಹೋಗ್ಬಿಡ್ತಾಳೆ. ಒಂದು ಸಂಜೆ ಜಾಗ್ ಮುಗಿಸಿ ಬಂದು ಕೇಟ್ಲಿನ್, ಮಿಗೆಲ್, ಪಾಲಿ ಮತ್ತು ಅವ್ರ ಗರ್ಲ್ ಫ್ರೆಂಡ್ ಒಟ್ಟಿಗೆ ನಗ್ತಾ ಇರೋದು ನೋಡ್ತಾಳೆ. ಅದು ಸ್ವಲ್ಪ ಬಾದರ್ ಮಾಡುತ್ತೆ, ಆದರೆ ಏನೂ ಹೇಳದೆ ಹೋಗ್ತಾಳೆ. ಆ ರಾತ್ರಿ ನಿದ್ರೆ ಬರದೆ ಗೆಸ್ಟ್ ರೂಮ್ ಕಡೆ ಹೋದರೆ ಪಾಲಿ ಮತ್ತು ಅವ್ರ ಗರ್ಲ್ ಫ್ರೆಂಡ್ ಪ್ರೈವೇಟ್ ಮೂಮೆಂಟ್ ಶೇರ್ ಮಾಡ್ತಿದ್ದಾರೆ. ಪಾಲಿ ನೋಟಿಸ್ ಮಾಡ್ತಾಳೆ, ಆದರೆ ಕೇಟ್ಲಿನ್ ಅಲ್ಲಿಂದ ಬೇಗ ಹೊರಟು ಹೋಗ್ತಾಳೆ. ಮರುದಿನ ಬೆಳಿಗ್ಗೆ ಕೇಟ್ಲಿನ್ ಕಿಚನ್ ಬಂದರೆ ಪಾಲಿ ಮಕ್ಕಳ ಜೊತೆ ಇದ್ದಾಳೆ. ನಿನ್ನ ರಾತ್ರಿ ಆದ ಘಟನೆ ನೆನೆಸ್ಕೊಂಡು ಕೇಟ್ಲಿನ್ ಹೆಸಿಟೆಂಟ್ ಆಗ್ತಾಳೆ. ಪಾಲಿಗೆ ಆಕ್ವರ್ಡ್ ಅನ್ಸ್ಬೋದು ಅಂತ ವರಿ ಮಾಡ್ತಾಳೆ. ಆದರೆ ಪಾಲಿ ಸಂಪೂರ್ಣ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾಳೆ. ಆಮೇಲೆ ಎಮ್ಮಾ ಪಾಲಿ ಹತ್ರ ಡಿಪ್ರೆಸ್ಡ್ ಅಂದರೆ ಏನು ಅಂತ ಕೇಳ್ತಾಳೆ. ಯಾಕಂದರೆ ಅಮ್ಮ ಡಿಪ್ರೆಸ್ಡ್ ಆಗಿದ್ದಾಳೆ ಅಂತ ಅವ್ರದ್ದು ಅನಿಸುತ್ತೆ. ಆಗ ಪಾಲಿ ಕೇಟ್ಲಿನ್ ಡಿಪ್ರೆಸ್ಡ್ ಆಗಿಲ್ಲ, ಬದಲಾಗಿ ಪಾಲಿ ಅವಳು ಒಂದು ಸೀಕ್ರೆಟ್ ತಿಳ್ಕೊಂಡಿದ್ದಾಳೆ, ಅದಕ್ಕೆ ಕೋಪದಲ್ಲಿದ್ದಾಳೆ ಅಂತ ಹೇಳ್ತಾಳೆ. ಆದರೆ ಆ ಸೀಕ್ರೆಟ್ ಏನು ಅಂತ ಇನ್ನೂ ಅನ್ಕ್ಲಿಯರ್ ಆಗಿರುತ್ತೆ. ಇತ್ತ ಕಡೆ ಕೇಟ್ಲಿನ್ ಡಿಪ್ರೆಷನ್ ಮೆಡಿಕೇಷನ್ ಈಗ ಹೆಲ್ಪ್ ಮಾಡ್ತಿಲ್ಲ ಅಂತ ಡಾಕ್ಟರ್ ಹತ್ರ ಮಾತಾಡ್ತಾಳೆ. ಡಾಕ್ಟರ್ ಡೋಸ್ ಕಡಿಮೆ ಮಾಡೋಣ ಅಂತ ಸಜೆಸ್ಟ್ ಮಾಡ್ತಾರೆ. ಆದರೆ ಕೇಟ್ಲಿನ್ನ ಆಂಗ್ಸೈಟಿ ಏನೋ ಒಂದು ಕಾರಣದಿಂದ ಟ್ರಿಗರ್ ಆಗಿದೆ ಅಂತ ಕ್ಲಿಯರ್ ಆಗಿ ಕಾಣುತ್ತೆ. ಡಿನ್ನರ್ ಟೈಮ್ನಲ್ಲಿ ಎಮ್ಮಾ ತನಗೆ ಬಾಯ್ಸ್ಗಿಂತ ಗರ್ಲ್ಸ್ ಅಂದರೆ ಇಷ್ಟ ಅನಿಸುತ್ತೆ ಅಂತ ಹೇಳ್ತಾಳೆ. ಕೇಟ್ಲಿನ್ಗೆ ಶಾಕ್ ಆಗುತ್ತೆ, ಯಾಕಂದರೆ ಎಮ್ಮಾ ಇದಕ್ಕಿಂತ ಮುಂಚೆ ಯಾವತ್ತೂ ಹೀಗೆ ಹೇಳಿರಲಿಲ್ಲ. ಮಿಗೆಲ್ ಇದು ತಪ್ಪಲ್ಲ ಅಂತ ಹೇಳ್ತಾನೆ, ಆದರೆ ಕೇಟ್ಲಿನ್ಗೆ ಇದು ಪಾಲಿ ಇನ್ಫ್ಲೂಯೆನ್ಸ್ ಮಾಡಿರ್ಬೋದು ಅಂತ ಅನಿಸುತ್ತೆ. ಆದರೆ ಪಾಲಿ ಇದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಆಗ ಎಮ್ಮಾ ನೀನು ನನ್ನ ಮಗುವಿನ ಥರ ಟ್ರೀಟ್ ಮಾಡ್ತಿದ್ಯಾ ಅಂತ ಅಮ್ಮನ ಮೇಲೆ ಜೋರಾಗಿ ಕೂಗಾಡ್ತಾಳೆ. ನಂತರ ಮಿಗೆಲ್ ಕೇಟ್ಲಿನ್ಗೆ ಎಮ್ಮಾ ಪಾಲಿಗೆ ಕೊಡೋ ಅಟೆನ್ಷನ್ ಬಗ್ಗೆ ನಿನಗೆ ಜೆಲಸಿ ಆಗ್ತಿದೆ, ಅದು ನ್ಯಾಚುರಲ್, ಆದರೆ ಪಾಲಿ ತಪ್ಪು ಮಾಡ್ತಿದ್ದಾಳೆ ಅಂತ ಅಲ್ಲ ಅಂತ ಹೇಳ್ತಾನೆ. ಇದರಿಂದ ಕೇಟ್ಲಿನ್ಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಆದರೆ ಇಲ್ಲಿ ಒಂದು ಶಾಕಿಂಗ್ ರಿವೀಲ್ ಆಗುತ್ತೆ. ಅದೇನೆಂದರೆ ಪಾಲಿ ಕೇಟ್ಲಿನ್ನ ಮೆಡಿಕೇಷನನ್ನು ಟ್ಯಾಂಪರ್ ಮಾಡ್ತಿದ್ದಾಳೆ. ಅದರಿಂದಲೇ ಕೇಟ್ಲಿನ್ನ ಮೆಂಟಲ್ ಸ್ಟೇಟ್ ಹದಗೆಡ್ತಿದೆ ಅಂತ ಸ್ಪಷ್ಟ ಆಗುತ್ತೆ. ನ್ಯೂ ಇಯರ್ನ ರಾತ್ರಿ ಕೇಟ್ಲಿನ್ ಕಿಚನ್ನಲ್ಲಿರುವಾಗ ಎಮ್ಮಾಳ್ ರೂಮ್ನಿಂದ ಕಿರುಚಾಟ ಕೇಳಿಸುತ್ತೆ. ಪಟಾಕಿಗಳು ಸಿಡಿಯುತ್ತಿವೆ ಮತ್ತು ಎಮ್ಮಾ ತುಂಬ ಭಯ ಪಟ್ಕೊಂಡಿದ್ದಾಳೆ. ಕೇಟ್ಲಿನ್ ಅವಳಿಗೆ ಇದು ಎಲ್ಲಿಂದ ಬಂತು ಅಂತ ಕೇಳ್ತಾಳೆ. ಎಮ್ಮಾ ಸೈಲೆಂಟ್ ಆಗಿರ್ತಾಳೆ. ಆಗ ಪಾಲಿ ತಾನೇ ಕೊಟ್ಟಿದ್ದು, ಆದರೆ ಇದು ಆಕ್ಸಿಡೆಂಟ್ಲಿ ಆಯಿತು ಅಂತ ಹೇಳ್ತಾಳೆ. ಕೇಟ್ಲಿನ್ಗೆ ಇದು ಅವಳು ಬೇಕು ಅಂತಾನೆ ಮಾಡಿದ್ಲೆ ಅಂತ ಗೊತ್ತು, ಆದರೆ ಪ್ರೂವ್ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ಪಾಲಿನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾಳೆ. ಎಮ್ಮಾ ಪಾಲಿನ ಡಿಫೆಂಡ್ ಮಾಡ್ತಾಳೆ. ಮಿಗೆಲ್ ಆಕ್ಸಿಡೆಂಟ್ಲಿ ಆಯಿತು ಅಂತ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಆದರೆ ಕೇಟ್ಲಿನ್ ಯಾರ ಮಾತು ಕೇಳದೆ ಪಾಲಿನ ಕಳಿಸ್ತಾಳೆ. ಮಿಗೆಲ್ ಮತ್ತು ಎಮ್ಮಾ ಇಬ್ಬರೂ ಅಪ್ಸೆಟ್ ಆಗ್ತಾರೆ. ಆಮೇಲೆ ಎಮ್ಮಾ ಮಿಗೆಲ್ ಹತ್ರ ಪಾಲಿ ಮೇಲೆ ನನಗೆ ನಂಬಿಕೆ ಇದೆ, ಅವನು ವಾಪಸ್ ಕರ್ಕೊಂಡು ಬನ್ನಿ ಅಂತ ಮಾತಾಡ್ತಾರೆ. ಆಗ ಮಿಗೆಲ್ ಕೇಟ್ಲಿನ್ ಮತ್ತೆ ಡಿಪ್ರೆಷನಿಂದ ಹೀಗೆ ಮಾಡ್ತಿದ್ದಾಳೆ, ಇದರಿಂದ ಹೊರಬರೋಕೆ ಅವ್ರಿಗೆ ಸ್ವಲ್ಪ ಟೈಮ್ ಕೊಡು ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ. ಇತ್ತ ಕಡೆ ಪಾಲಿ ಮೋಟೆಲ್ನಲ್ಲಿ ತುಂಬ ಕೋಪದಿಂದ ಗೋಡೆಗೆ ತಲೆ ಬಡ್ಕೊಳ್ತಾಳೆ. ಆಮೇಲೆ ಮತ್ತೆ ಕೇಟ್ಲಿನಲ್ಲಿ ಬಂದು ಪಾಲಿನ ಹಗ್ ಮಾಡಿ ಕ್ಷಮೆ ಕೇಳ್ತಾಳೆ. ಪಾಲಿ ಕೂಡ ದಟ್ಸ್ ಫೈನ್, ಮಕ್ಳ ಮೇನ್ ಪ್ರೀತಿಗೆ ಹೀಗೆ ಮಾಡಿದ್ಯಾ ಅಂತ ಹೇಳಿ ಅವಳ ಅಪಾಲಜಿನ ಎಕ್ಸೆಪ್ಟ್ ಮಾಡ್ತಾಳೆ. ಆದರೆ ಪಾಲಿ ಸ್ಮೈಲ್ ನೋಡಿದ್ರೆ ಅವಳು ಬಯಸಿದ್ದಿದೆ ಅಂತ ಗೊತ್ತಾಗುತ್ತೆ.
ಆದರೂ ಕೇಟ್ಲಿನ್ ಮನಸ್ಸಲ್ಲಿ ಅವಳ ಮೇಲಿನ ಅನುಮಾನ ಇನ್ನು ಹಾಗಿರುತ್ತೆ. ಅದಕ್ಕೆ ಮರುದಿನ ಫ್ರೆಂಡ್ ಸ್ಟುವರ್ಟ್ ಹತ್ರ ಪಾಲಿ ಬಗ್ಗೆ ಡಿಸ್ಕಸ್ ಮಾಡ್ತಾಳೆ. ಸ್ಟುವರ್ಟ್ ಪಾಲಿನ್ ಬ್ಯಾಕ್ಗ್ರೌಂಡ್ ಡೀಪ್ಲಿ ಡಿಗ್ ಮಾಡು, ತಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಕ್ಲೂಸ್ ಹುಡ್ಕಕ್ಕೆ ಸ್ಟುವರ್ಟ್ ಸೀಕ್ರೆಟ್ಲಿ ಪಾಲಿ ರೂಮ್ಗೆ ನುಸುಲ್ತಾನೆ. ಹೊರಡೋ ಹೊತ್ತಿಗೆ ಪಾಲಿ ವಾಪಸ್ ಬರ್ತಾಳೆ. ಅವನು ಏನೋ ಒಂದು ನೆಪ ಹೇಳ್ತಾನೆ. ಪಾಲಿಗೆ ಅನುಮಾನ ಬಂದಂತೆ ಕಂಡ್ರು ಅವಳು ಅವನನ್ನು ಹೋಗ್ಬಿಡ್ತಾಳೆ. ಅವಳ ಪಾಸ್ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ ಅವಳು DNA ಕಲೆಕ್ಟ್ ಮಾಡೋಕ್ಕೆ ಸ್ಟುವರ್ಟ್ ಪಾಲಿ ರೂಮಿಂದ ಡಸ್ಟ್ಬಿನ್ನ ಸೀಕ್ರೆಟಾಗಿ ತೊಗೊಂಡು ಬಂದಿದ್ದ ಅಂತ ತಿಳಿಯುತ್ತೆ. ಅವಳು ಯೂಸ್ ಮಾಡಿದ ಒಂದು ಟ್ಯಾಂಪಾನ್ ಸಿಗುತ್ತೆ, ಅದರಿಂದ ಬ್ಲಡ್ ಸ್ಯಾಂಪಲ್ ತಗೊಳ್ತಾನೆ. ಅದೇ ಸಮಯದಲ್ಲಿ ಕೇಟ್ಲಿನ್ ಆನ್ಲೈನಲ್ಲಿ ಪಾಲಿ ರೆಫರೆನ್ಸ್ ಕೊಟ್ಟಂಥ ರೊಜಾನಾ ಬಗ್ಗೆ ಸರ್ಚ್ ಮಾಡ್ತಾಳೆ. ಅವಳು ಒಂದು ರೀಹ್ಯಾಬ್ ಸೆಂಟರ್ ರನ್ ಮಾಡ್ತಿದ್ದಾಳೆ ಮತ್ತು ಆ ರಾತ್ರಿ ಒಂದು ಗ್ಯಾದರಿಂಗ್ಗೆ ಬರ್ತಿದ್ದಾಳೆ ಅಂತ ತಿಳಿಯುತ್ತೆ. ಕೇಟ್ಲಿನ್ ಅಲ್ಲಿಗೆ ಹೋಗಿ ಪರ್ಸ್ನಲಿ ಭೇಟಿ ಮಾಡ್ತಾಳೆ. ರೊಜಾನಾ ಜೊತೆ ಮಾತಾಡಿದ ತಕ್ಷಣ ನಿಜ ತಿಳಿಯುತ್ತೆ, ಪಾಲಿ ಅವಳ ಹತ್ರ ಎಂದೂ ಕೆಲಸ ಮಾಡಿಲ್ಲ. ನಿಜವಾಗ್ಲೂ ಪಾಲಿ ಒಬ್ಳು ಡ್ರಗ್ ಅಡಿಕ್ಟ್ ಆಗಿದ್ಲು. ರೊಜಾನಾನ ಭೇಟಿಯಾಗಿದ್ದೆ ರೀಹ್ಯಾಬ್ನಲ್ಲಿ. ರೊಜಾನಾ ಆ ಸಮಯದಲ್ಲಿ ಪಾಲಿ ತುಂಬ ಬ್ಯಾಡ್ ಕಂಡೀಷನಲ್ಲಿದ್ಲು. ಹೆಲ್ಪ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಲು. ಅದಕ್ಕಾಗಿ ಸುಳ್ಳು ಹೇಳ್ದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾಳೆ. ಕೇಟ್ಲಿನ್ಗೆ ಶಾಕ್ ಮತ್ತು ಕೋಪ ಒಟ್ಟಿಗೆ ಬರುತ್ತೆ. ರೊಜಾನಾನ ಕನ್ಫ್ರಂಟ್ ಮಾಡ್ತಾಳೆ. ನೀನು ನನ್ನ ಫ್ಯಾಮಿಲಿಯನ್ನು ಡೇಂಜರ್ಗೆ ತಳ್ಳಿದೆ. ಪಾಲಿ ಬಗ್ಗೆ ನಿನ್ಗೇನೂ ಗೊತ್ತಿರಲಿಲ್ಲ. ಅವಳು ಹೇಳಿದ್ದು ಸತ್ಯ ಅಂತ ಹೇಗೆ ನಂಬಿದೆ, ಏನು ಪ್ರೂಫ್ ಇತ್ತು ಅಂತ ಜಗಳ ಮಾಡ್ತಾಳೆ. ಕೊನೆಗೆ ಯಾವ ಆನ್ಸರ್ ಸಿಗದೆ ಕೇಟ್ಲಿನ್ ಕೋಪದಿಂದ ಹೊರಟು ಹೋಗ್ತಾಳೆ. ಮನೆಗೆ ಬಂದು ಕೇಟ್ಲಿನ್ ಮಿಗೆಲ್ಗೆ ಪಾಲಿ ಹೇಳಿರುವ ಸುಳ್ಳುಗಳ ಬಗ್ಗೆ ಎಲ್ಲ ಹೇಳ್ತಾಳೆ. ಆದರೆ ಮಿಗೆಲ್ ಸಪೋರ್ಟ್ ಮಾಡಲ್ಲ. ಬದಲಾಗಿ ಕೋಪ್ ಮಾಡಿಕೊಂಡು ಪಾಲಿನ ಪ್ರೂವ್ ಮಾಡೋ ಬದಲು ಮಕ್ಕಳ ಮೇಲೆ ಫೋಕಸ್ ಮಾಡು ಅಂತ ಹೇಳ್ತಾನೆ. ಕೇಟ್ಲಿನ್ ಮತ್ತೆ ಡೀಪ್ಲಿ ಅಪ್ಸೆಟ್ ಆಗ್ತಾಳೆ. ಇತ್ತ ಕಡೆ ಸ್ಟುವರ್ಟ್ ಪಾಲಿ ಬಗ್ಗೆ ಮುಖ್ಯ ಇನ್ಫಾರ್ಮೇಷನ್ ಕಂಡು ಹಿಡಿದು ಕೇಟ್ಲಿನ್ಗೆ ಮಾತಾಡೋದಿದೆ ಬಾ ಅಂತ ಮೆಸೇಜ್ ಮಾಡ್ತಾನೆ. ಆದರೆ ಡೋರ್ ನಾಕ್ ಮಾಡಿದ್ದು ಕೇಟ್ಲಿನ್ ಅಲ್ಲ, ಪಾಲಿ ಖುದ್ದು ಬಂದಿದ್ದಾಳೆ. ಸ್ಟುವರ್ಟ್ ಅವ್ರ ಜೊತೆ ಮೊದಲು ಮಾತಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಸ್ಟುವರ್ಟ್, ಅಪಾಲಜೈಸ್ ಮಾಡಿ, ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ಅಂತ ಹೇಳ್ತಾ, ನಿನ್ನ ನಿಜವಾದ ಹೆಸರು ಪಾಲಿ ಅಲ್ಲ, ರಿಬೆಕಾ, ಮತ್ತು ಕೇಟ್ಲಿನ್ನ ನಿಜವಾದ ಹೆಸರು ಜೆನಿಫರ್. ನೀವಿಬ್ರು ಚಿಕ್ಕಂದಿನಲ್ಲಿ ಜೊತೆಯಲ್ಲಿ ಆಟ ಆದ್ಕೊಂಡು ಬೆಳೆದ್ರಿ ಅಂತ ಒಂದು ಬಾಂಬ್ಶೆಲ್ ರಿವೀಲ್ ಮಾಡ್ತಾನೆ. ಆಮೇಲೆ ರೆಬೆಕಾಗೆ 7 ವರ್ಷ ಆಗಿದ್ದಾಗ ಅವಳ ಮನೆಗೆ ಬೆಂಕಿ ಬಿದ್ದು ಫ್ಯಾಮಿಲಿ ಸತ್ರು. ಆ ಬೆಂಕಿ ಕೇಟ್ಲಿನ್ ಅಂದರೆ ಜೆನಿಫರ್ನಿಂದ ಆಗಿದ್ದು. ಕಾರಣ ಏನಂದರೆ ರೆಬೆಕಾಳ ತಂದೆ ಕೇಟ್ಲಿನ್ಗೆ ತೊಂದರೆ ಕೊಡೋಕ್ಕೆ ಟ್ರೈ ಮಾಡ್ತಿದ್ದ. ಸೊ ಅವಳು ಸೆಲ್ಫ್ ಡಿಫೆನ್ಸ್ ಮಾಡ್ಕೊಡೋಕ್ಕೆ ಬೆಂಕಿ ಹಚ್ಚಿದ್ಲು ಅಂತ ಸ್ಟುವರ್ಟ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಆದರೆ ರೆಬೆಕಾ ಇದನ್ನು ಅಕ್ಸೆಪ್ಟ್ ಮಾಡಲ್ಲ. ಅವಳ ನಂಬಿಕೆ ಏನಂದರೆ ತನ್ನ ತಂದೆ ಯಾವತ್ತಿಗೂ ಹಾಗೆ ಯೋಚನೆ ಕೂಡ ಮಾಡಿರಲ್ಲ. ಕೇಟ್ಲಿನ್ ಉದ್ದೇಶಪೂರ್ವಕವಾಗಿ ಆ ಬೆಂಕಿ ಹಚ್ಚಿದ್ಲು, ತನ್ನ ಫ್ಯಾಮಿಲಿಯನ್ನು ಕಿತ್ಕೊಂಡ್ಲು. ಆಮೇಲೆ ಅವಳು ನಾರ್ಮಲ್ ಲೈಫ್ಗೆ ವಾಪಸ್ ಹೋದ್ಲು. ಆದರೆ ನಾನು ಇಡೀ ಜೀವನ ಸಫರ್ ಮಾಡಿದೆ ಅಂತ ಹೇಳ್ತಾಳೆ. ಈಗ ಅವಳಿಗೆ ರಿವೆಂಜ್ ಬೇಕು. ಆಗ ಸ್ಟುವರ್ಟ್ ಅವಳಿಗೆ ನಿನ್ನ ಪಾಸ್ಟ್ ಟ್ರಾಜಿಕ್ ಆಗಿತ್ತು, ಅದು ನಿಜ, ಆದರೆ ಈಗ ಕೇಟ್ಲಿನ್ ಮತ್ತು ಅವಳ ಫ್ಯಾಮಿಲಿಗೆ ತೊಂದರೆ ಕೊಡೋದು ಕೂಡ ತಪ್ಪು ಅಂತ ಹೇಳ್ತಾನೆ. ಪಾಲಿ ಇದನ್ನೆಲ್ಲ ಕೇಟ್ಲಿನ್ಗೆ ಹೇಳಿದ್ಯಾ ಅಂತ ಕೇಳ್ತಾಳೆ. ಸ್ಟುವರ್ಟ್ ಇಲ್ಲ ಅಂತಂತ ಹೇಳ್ತಾನೆ. ಆಗ ಪಾಲಿ ಬಾತ್ರೂಮ್ ಹೋಗ್ತೀನಿ ಅಂತ ಎಕ್ಸ್ಕ್ಯೂಸ್ ಮಾಡಿ ಒಂದು ಬ್ಯಾಟ್ ತಗೊಂಡು ಸ್ಟುವರ್ಟ್ನ ತಲೆಗೆ ಜೋರಾಗಿ ಹೊಡ್ತಾಳೆ. ಅವಳು ಡೀಟೇಲ್ಸ್ ಇರೋ ಫೈಲ್ ತೊಗೊಳಕ್ಕೆ ಹೋದ ತಕ್ಷಣ ಸ್ಟುವರ್ಟ್ 911ಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಆದರೆ ಕಾಲ್ ಕನೆಕ್ಟ್ ಆಗೋ ಮೊದಲೇ ಪಾಲಿ ಮತ್ತೆ ಹೊಡೆದು ಅವನನ್ನು ಬ್ಯಾಡ್ಲಿ ಇಂಜೋರ್ ಮಾಡ್ತಾಳೆ. ಕೇಟ್ಲಿನ್ಗೆ ಅಟ್ಯಾಕ್ ಬಗ್ಗೆ ತಿಳಿದ ತಕ್ಷಣ ಹಾಸ್ಪಿಟಲ್ಗೆ ಧಾವಿಸ್ತಾಳೆ. ಆಫೀಸರ್ ಹತ್ರ ಇದರಿಂದೆ ಪಾಲಿ ಕೈವಾಡ ಇದೆ, ಸ್ಟುವರ್ಟ್ ಅವಳು ಪಾಸ್ಟ್ ಇನ್ವೆಸ್ಟಿಗೇಟ್ ಮಾಡ್ತಿದ್ದ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ಆದರೆ ಸಾಲಿಡ್ ಪ್ರೂಫ್ ಇಲ್ಲದೆ ಯಾರೂ ಬಿಲೀವ್ ಮಾಡಲ್ಲ. ಸ್ಟುವರ್ಟ್ನ ಗರ್ಲ್ ಫ್ರೆಂಡ್ ಬೆಥನಿ ಕೂಡ ನಂಬಲ್ಲ. ಮರುದಿನ ಬೆಳಗ್ಗೆ ಕೇಟ್ಲಿನ್ ಕೋಪದಿಂದ ಮನೆಗೆ ಬಂದು ಪಾಲಿನ ಜೋರಾಗಿ ಹೊರಗೆ ಹೋಗು ಅಂತ ಹೇಳ್ತಾಳೆ. ಎಲ್ಲಿಗೂ ಶಾಕ್ ಆಗುತ್ತೆ. ಪಾಲಿ ಕೇಳ್ದಿದ್ದಾಗ ಕೇಟ್ಲಿನ್ ಖುದ್ದು ಅವ್ರ ಬಿಲಾಂಗಿಂಗ್ಸ್ ಪ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಮಿಗೆಲ್ ಹಿಂದೆ ಬರ್ತಾನೆ. ಎಮ್ಮಾ ಇನ್ನೂ ಪಾಲಿ ಜೊತೆ ನಿಂತಿದ್ದಾಳೆ. ಕೇಟ್ಲಿನ್ ಕೋಪದಲ್ಲಿ ಅವ್ರ ಕಡೆ ಧಾವಿಸ್ತಾಳೆ. ಮಿಗೆಲ್ ತಡೆಯೋಕ್ಕೆ ಟ್ರೈ ಮಾಡ್ತಾನೆ. ಆ ಗೊಂದಲದಲ್ಲಿ ಆಕ್ಸಿಡೆಂಟ್ಲಿ ಎಮ್ಮಾಗೆ ಹೊಡೆದು ಬಿಡ್ತಾಳೆ. ಕೊನೆಗೆ ಕೇಟ್ಲಿನ್ ದುಃಖದಿಂದ ಜೋರಾಗಿ ಅಳ್ತಾಳೆ. ಮಿಗೆಲ್ಗೆ ಅವಳ ಮೆಂಟಲ್ ಸ್ಟೇಟ್ ಅನ್ಸ್ಟೇಬಲ್ ಆಗಿದೆ ಅಂತ ಅನಿಸಿ ಸ್ವಲ್ಪ ದಿನ ಮನೆ ಬಿಟ್ಟು ದೂರ ಇರು ಅಂತ ಹೇಳ್ತಾನೆ. ಕೇಟ್ಲಿನ್ ಇದಕ್ಕೆ ಒಪ್ಕೊಳ್ಳೇಬೇಕಾಗತ್ತೆ. ಜೊತೆಗೆ ಕೇಟ್ಲಿನ್ನ ಲಾಯರ್ ಇದು ಕೋರ್ಟ್ಗೆ ಹೋದರೆ ಅವಳ ಮೆಂಟಲ್ ಕಂಡೀಷನ್ ವಿರುದ್ಧ ಯೂಸ್ ಆಗುತ್ತೆ, ಮಕ್ಕಳ ಕಸ್ಟಡಿ ಕಳ್ಕೊಳ್ಬೋದು ಅಂತ ವಾರ್ನ್ ಮಾಡ್ತಾರೆ. ಮಿಗೆಲ್ ಇನ್ನೂ ಪಾಲಿನ ಒಳ್ಳೆಯವಳು ಅಂತ ನಂಬ್ತಾನೆ, ಮತ್ತೆ ಮಕ್ಕಳು ಅವಳ ಜೊತೆ ಇರಲಿ ಅಂತ ಇನ್ಸಿಸ್ಟ್ ಮಾಡ್ತಾನೆ. ಆದರೆ ಕೇಟ್ಲಿನ್ ಅದಕ್ಕೆ ಒಪ್ಕೊಳ್ಳಲ್ಲ. ಯಾಕಂದರೆ ಪಾಲಿನೇ ರಿಯಲ್ ಥ್ರೆಟ್ ಅಂತ ಅವಳಿಗೆ ಗೊತ್ತು. ಮೆಡಿಕೇಶನ್ ತಗೊಳ್ಳುವಾಗ ಕೇಟ್ಲಿನ್ಗೆ ಪಾಲಿ ಅವಳು ಪಿಲ್ಸನ್ನು ಕೂಡ ಟ್ಯಾಂಪರ್ ಮಾಡಿದಾಳೆ ಅನ್ನೋ ಒಂದು ಮುಖ್ಯ ವಿಷಯ ತಿಳಿಯುತ್ತೆ. ಕೋಪ, ನೋವು ಮತ್ತು ಫ್ರಸ್ಟ್ರೇಷನ್ ಒಟ್ಟಿಗೆ ಬಂದು ತಲೆ ಒಡೆಯೋ ಹಾಗಾಗುತ್ತೆ. ಮರುದಿನ ಕೇಟ್ಲಿನ್ ಎಮ್ಮ ಗೇಮ್ ಆಡೋ ಜಾಗಕ್ಕೆ ಹೋಗಿ ಮಾತಾಡೋಕ್ಕೆ ಟ್ರೈ ಮಾಡ್ತಾಳೆ. ಮಿಗೆಲ್ ಇಬ್ಬರನ್ನ ಒಂಟಿಯಾಗ್ಬಿಡ್ತಾನೆ. ಕೇಟ್ಲಿನ್, ನಿನಗೆ ಕೋಪ ಮಾಡ್ಕೊಳ್ಳೋ ಹಕ್ಕಿದೆ, ಆದರೆ ನಾನು ಯಾವಾಗಲೂ ನಿನ್ನ ಬಗ್ಗೆನೇ ತುಂಬ ಕೇರ್ ಮಾಡ್ತಿದ್ದೆ ಅಂತ ಹೇಳ್ತಾಳೆ. ಆಮೇಲೆ ಎಮ್ಮ ಪಾಲಿ ರೂಮ್ನಲ್ಲಿ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ ತೋರಿಸ್ತಾಳೆ.
ಪಾಲಿ ಕೂಡ ಯಾರೂ ಇಲ್ಲ. ಚಿಕ್ಕ ವಯಸ್ಸಿನಲ್ಲಿ ಫ್ಯಾಮಿಲಿ ಕಳ್ಕೊಂಡಿದ್ದಾಳೆ. ಅದಕ್ಕೆ ನಮ್ಮ ಫ್ಯಾಮಿಲಿಲಿ ಒಬ್ಳಾಗಿರ್ಬೇಕು ಅಂತ ಬಯಸ್ತಿದ್ದಾಳೆ ಅಂತ ಎಮ್ಮಾ ಹೇಳ್ತಾಳೆ. ಆದರೆ ಆ ಆರ್ಟಿಕಲ್ ಓದಿದ ತಕ್ಷಣ ಕೇಟ್ಲಿನ್ಗೆ ಪಾಲಿ ನಿಜವಾಗ್ಲೂ ಯಾರು, ಯಾಕಿದೆಲ್ಲ ಮಾಡ್ತಿದ್ದಾಳೆ ಅಂತೆಲ್ಲ ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ. ಪಾಲಿ ರಿವೆಂಜ್ಗೋಸ್ಕರ ಬಂದಿದ್ದಾಳೆ ಅಂತ ತಿಳಿದ ತಕ್ಷಣ ಮನೆಯಲ್ಲಿ ಜೋಸಿ ಒಬ್ಬಳೇ ಅವಳ ಜೊತೆ ಇದ್ದಾಳೆ ಅಂತ ನೆನಪಾಗುತ್ತೆ. ಕೇಟ್ಲಿನ್ ಧಾವಿಸಿ ಮನೆಗೆ ಬಂದು ಪಾಲಿನ ಅವಳ ನಿಜ ಹೆಸರು ರೆಬೆಕಾ ಅಂತ ಕರೀತಾಳೆ. ಪಾಲಿಗೆ ತಕ್ಷಣ ಅವಳ ಸೀಕ್ರೆಟ್ ಎಕ್ಸ್ಪೋಸ್ ಆಗಿದೆ ಅಂತ ಅರ್ಥ ಆಗುತ್ತೆ. ಶಾಂತವಾಗಿ ಕೇಟ್ಲಿನ್ನ ಒಳಗೆ ಇನ್ವೈಟ್ ಮಾಡ್ತಾಳೆ. ಆದರೆ ಅವಳ ಎಕ್ಸ್ಪ್ರೆಷನಲ್ಲಿ ಅವಳು ಹರ್ಟ್ ಮಾಡೋಕ್ಕೆ ರೆಡಿ ಆಗಿದ್ದಾಳೆ ಅಂತ ಒಂದು ಭಯಂಕರ ಸಂಕೇತ ಕಾಣುತ್ತೆ. ಇತ್ತ ಕಡೆ ಮಿಗೆಲ್ ಕೇಟ್ಲಿನ್ ಕಾಣ್ತಿಲ್ಲ ಅಂತ ವಡಿ ಆಗ್ತಾನೆ. ಅವಳು ಪಾಲಿ ಜೊತೆ ಜಗಳ ಮಾಡೋಕ್ಕೆ ಮನೆಗೆ ಹೋಗಿರ್ಬೋದು ಅಂತ ಎಮ್ಮಾನ್ ಜೊತೆ ಧಾವಿಸ್ತಾನೆ. ಮನೆ ಒಳಗೆ ಕೇಟ್ಲಿನ್ ತನ್ನ ನೋವನ್ನು ಪಾಲಿ ಹತ್ರ ಹಂಚ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ. ಪಾಲಿ ತಂದೆ ಅವಳು ಟೀಚರ್ ಆಗಿದ್ದಾಗ ಮಾಡಿದ ದೌರ್ಜನ್ಯವನ್ನು ಸ್ಕೂಲ್ನಲ್ಲಿ ಮತ್ತು ತನ್ನ ತಂದೆ ಹತ್ರ ಹೇಳಕ್ಕೆ ಟ್ರೈ ಮಾಡಿದ್ದೆ, ಆದರೆ ಯಾರೂ ನಂಬಲಿಲ್ಲ ಅಂತ ಒಂದು ಪೇನ್ಫುಲ್ ಟ್ರೂತ್ ಹೇಳ್ತಾಳೆ. ತನ್ನ ತಂದೆ ಅವಳಿಗೆ ಹಾನಿ ಮಾಡಿದ್ದ ಅನ್ನೋದು ಗೊತ್ತಿದ್ರು. ಪಾಲಿ ಅದನ್ನು ಒಪ್ಕೊಳ್ಳೋದಿಲ್ಲ. ನೀನು ಸುಳ್ಳು ಹೇಳ್ತಿದ್ದೀಯ ಅಂತ ಇನ್ಸಿಸ್ಟ್ ಮಾಡ್ತಾಳೆ. ಈಗ ಸಿನಿಮಾ ಮತ್ತೆ ಓಪನಿಂಗ್ ಸೀನ್ ಸುಡ್ತಿರೋ ಮನೆ ಕಡೆಗೆ ಮರಳುತ್ತೆ. ಅದು ಪಾಲಿ ಮನೆ. ಅಲ್ಲಿ ಅವಳ ತಂದೆ ತಾಯಿ ಮತ್ತು ಚಿಕ್ಕ ತಂಗಿ ಬೆಂಕಿಯಲ್ಲಿ ಸಾಯ್ತಾರೆ. ಆ ಸಮಯದಲ್ಲಿ ಚಿಕ್ಕ ಪಾಲಿ ಎಲ್ಲವನ್ನೂ ಕಣ್ಣಾರೆ ನೋಡ್ತಾಳೆ. ಒಂದೇ ರಾತ್ರಿಯಲ್ಲಿ ಅವಳು ತನ್ನ ಜೀವನದ ಎಲ್ಲವನ್ನೂ ಕಳೆದುಕೊಂಡು 7 ವಿಭಿನ್ನ ಸಾಕು ಮನೆಗಳಲ್ಲಿ ಬೆಳೆದಳು. ಆಳವಾದ ನೋವು ಅನುಭವಿಸಿದ್ಲು. ಅವಳ ನಂಬಿಕೆ ಏನಂದರೆ ಕೇಟ್ಲಿನ್ ತನ್ನ ಚೈಲ್ಡ್ಹುಡ್ಡನ್ನು ಕಿತ್ಕೊಂಡ್ಲು ಅಂತ. ಆ ದ್ವೇಷ ಮತ್ತು ನೋವು ಅವಳನ್ನು ಇಲ್ಲಿಯ ತನಕ ತಂದಿದೆ. ಈಗ ಅವಳಿಗೆ ರಿವೆಂಜ್ ಬೇಕು. ಕೇಟ್ಲಿನ್ನ ಗಂಡ ಮತ್ತು ಮಕ್ಕಳನ್ನ ಕಿತ್ಕೊಳ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾಳೆ. ಆದರೆ ಕೇಟ್ಲಿನ್, ನಾನು ಇಲ್ಲೇ ಇದ್ದೀನಿ, ನಿನ್ಗೆ ಏನು ಬೇಕಾದರೂ ಮಾಡ್ಕೋ ಅಂತ ಹೇಳ್ತಾಳೆ. ಆದರೆ ಪಾಲಿ ಗ್ಲಾಸ್ ತುಂಡಿನಿಂದ ಅವಳ ಹೊಟ್ಟೆಗಿರಿದು ಭಯಂಕರ ಫೈಟ್ ಶುರು ಆಗುತ್ತೆ. ಕೇಟ್ಲಿನ್ ಒಂದು ಕಿಚನ್ ಯುಟೆನ್ಸಿಲ್ನಿಂದ ಪಾಲಿನ ಹೊಡೆದು ಗ್ಲಾಸ್ ಸರ್ಫೇಸ್ ಮೇಲೆ ತಳ್ಳಿ ಅನ್ಕಾನ್ಷಿಯಸ್ ಮಾಡ್ತಾಳೆ. ಜೋಸಿನ ತಗೊಂಡು ಕಾರ್ ಹತ್ರ ಓಡಿ ಡೋರ್ಸ್ ಲಾಕ್ ಮಾಡ್ತಾಳೆ. ಪಾಲಿ ಚೇತರಿಸ್ಕೊಂಡು ಕಾರ್ ವಿಂಡೋ ಸ್ಮ್ಯಾಶ್ ಮಾಡ್ತಾ ಕಾರ್ ಮೇಲೆ ಹತ್ತಾಳೆ. ಕೇಟ್ಲಿನ್ ಕಾರ್ ರಿವರ್ಸ್ ಮಾಡ್ತಿರುವಾಗ ಒಂದು ಸ್ಪೀಡಿಂಗ್ ವೆಹಿಕಲ್ ಬಂದು ಡಿಕ್ಕಿ ಹೊಡೆಯುತ್ತೆ. ಅದೇ ಸಮಯದಲ್ಲಿ ಮಿಗೆಲ್ ಮತ್ತು ಎಮ್ಮಾ ಬಂದು ಎಲ್ಲ ನೋಡ್ತಾರೆ. ಪಾಲಿ ದೂರ ಹಾರಿ ಬಿದ್ದು ಸೀರಿಯಸ್ಲಿ ಇಂಜರ್ ಆಗ್ತಾಳೆ. ಆಮೇಲೆ ಮಿಗೆಲ್ ಕೇಟ್ಲಿನ್ ಹತ್ರ ಬಂದು ಕಾರ್ನಿಂದ ಮಗುನ ಮತ್ತೆ ಅವಳನ್ನು ಹೊರಗೆ ಕರ್ಕೊತಾನೆ. ಕೇಟ್ಲಿನ್ ಅಳ್ತಾ ಪಾಲಿ ಹತ್ರ ಹೋಗ್ತಾಳೆ. ಅವಳು ಕೊನೆ ಉಸಿರು ತಗೊಳ್ತಿದ್ದಾಳೆ. ಎಮ್ಮಾ ತಾಯಿಗೆ ಸಪೋರ್ಟ್ ಮಾಡ್ತಾ ಅವಳ ಜೊತೆ ನಿಲ್ತಾಳೆ. ಅಲ್ಲಿಗೆ ಸೀನ್ ಕಟ್ ಆಗುತ್ತೆ. ಸ್ವಲ್ಪ ಸಮಯ ನಂತರ ಸ್ಟೋರಿ ಮುಂದೆ ಹೋಗುತ್ತೆ. ಕೇಟ್ಲಿನ್ ಈಗ ಕಂಪ್ಲೀಟ್ಲಿ ಸ್ಟೇಬಲ್ ಆಗಿದ್ದಾಳೆ. ಮಿಗೆಲ್ ಸಮಯ ಕಳೆದ ಹಾಗೆ ಎಲ್ಲ ಸರಿಯಾಗುತ್ತೆ ಅಂತ ರೀಅಶ್ಯೂರ್ ಮಾಡ್ತಾನೆ. ಎಮ್ಮಾ ಜೋಸಿ ಜೊತೆ ಪಾಲಿ ಬಗ್ಗೆ ಮಾತಾಡ್ತಾಳೆ. ಇದರಿಂದ ಎಮ್ಮಾ ಅವಳ ಬಗ್ಗೆ ಎಷ್ಟು ಕೇರ್ ಮಾಡ್ತಿದ್ಲು ಅನ್ನೋದು ಸ್ಪಷ್ಟ ಆಗುತ್ತೆ. ಪಾಲಿ ಇಲ್ದಿದ್ರೂ ಅವಳ ಪ್ರಭಾವ ಇನ್ನೂ ಲಿಂಗರ್ ಆಗುತ್ತಲೇ ಇದೆ, ವಿಶೇಷವಾಗಿ ಮಕ್ಕಳ ಮೇಲೆ. ಈ ಕ್ವಯಟ್ ರಿಯಲೈಸೇಷನ್ ಮೂಲಕ ಸಿನಿಮಾ ಮುಕ್ತಾಯ ಆಗುತ್ತೆ. ಕೊನೆಯದಾಗಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.